ನೋಡಪ್ಪ, ಗುರುಗಳಂತೂ ಊರಲ್ಲಿಲ್ಲ. ಆದ್ರೆ ಮಹಾರಾಜರಿಗೆ ನಮ್ಮ ಆತಿಥ್ಯದಲ್ಲಿ ಇಂಥದ್ದಿಲ್ಲ ಅಂತ ಅನ್ನಿಸ್ಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಭಟ್ರೆ. ಏನ್ ಆತಿಥ್ಯನೋ ಏನೋ, ನೀವು ಸಿದ್ಧ ಮಾಡಿರೋ ಬಿಡಾರನ ಮಹಾರಾಜರು ಖಂಡಿತ ಒಪ್ಪಲ್ಲ. ಅಲ್ಲ ರೀ ಪಾರುಪತ್ಯದಾರರೇ, ಮಹಾರಾಜರು ಬಂದಾಗ ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ರೆ ಎಲ್ಲಿ ಉಳ್ಕೋತಾರೆ? ನೀವೇ ಹೇಳಿ. ಭಟ್ರೆ, ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ನಾನು ಏನು ಅಂತ ಹೇಳಪ್ಪ? ಏನು ಅಂತ ಹೇಳಪ್ಪ ಅಂತ ನಾನು ಕೇಳಿದ್ರೆ ಆ ಜವಾಬ್ದಾರಿ ಇರೋದು ನಿಮ್ಮ ಮೇಲೆ ತಾನೇ, ನೀವೇ ಹೇಳಬೇಕು. ಪಾರು ಪತ್ತೇದಾರಿಕೆ ಅಂದರೆ ಅಷ್ಟು ಸುಲಭ ಅಲ್ಲ ಭಟ್ರೆ. ಮಠದ ಜವಾಬ್ದಾರಿಗಳನ್ನೆಲ್ಲ ತಲೆ ಮೇಲೆ ಹಾಕೋಬೇಕು. ಸದಾ ಕಣ್ಣಲ್ಲಿ ಕಣ್ಣಾಗಿರ್ಬೇಕು ಗೋವಿಂದ. ನನಗೆ ತಿಳಿದ ಹಾಗೆ ನಾನು ಯಾವುದೇ ಪತ್ರಕ್ಕೂ ಸಹಿ ಹಾಕಿಲ್ಲಪ್ಪ. ನಾನು ಯಾವತ್ತೂ ಕೆಲಸದಲ್ಲಿ ಮೈ ಮರೆತವನಲ್ಲ, ದುಡುಕಿ ಸಹ ತಪ್ಪು ಮಾಡಿದವನಲ್ಲ. ಭಟ್ರೆ, ನಾನು ಚಿಕ್ಕ ವಯಸ್ಸಿಂದನೂ ನಿಮ್ಮನ್ನು ನೋಡ್ಕೊಂಡೇ ಬಂದಿದ್ದೀನಿ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಸುಳ್ಳು ತಪ್ಪು ನಿಮ್ಮ ಹತ್ರಕ್ಕೂ ಸುಳಿಯಲ್ಲ. ಆದರೆ ಈ ಹಾಳಾದ ವಯಸ್ಸಿನ ಮರವಿದೆಯಲ್ಲ, ಅದರಿಂದನೇ ಇದೆಲ್ಲ ಆಗಿರೋದು ಗೋವಿಂದ. ಹಾಗಂತ ಇದನ್ನ ಮಹಾರಾಜರ ಬಳಿ ಹೇಳಕ್ಕಾಗುತ್ತಾ? ಗುರುಗಳು ಶಕ್ತಿ ಇಲ್ದೇ ಇರೋನ ಈ ಕೆಲಸಕ್ಕೆ ನೇಮಿಸಿದ್ದಾರೆ ಅಂತ ಮಹಾರಾಜರು ಅನ್ಕೊಳಲ್ವಾ? ನಾನಂತೂ ಕೆಲಸ ಕಳ್ಕೊತೀನಿ ಅಷ್ಟೇ. ಪಾರುಪತ್ಯದಾರರೇ, ಏನಾದರೂ ಮಾಡಿ. ಮಹಾರಾಜರು ಬಂದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಅಯ್ಯಯ್ಯೋ, ಮಹಾರಾಜರು ಬಂದಾಗ ಬಿಡಾರನೂ ಇಲ್ಲ, ಗುರುಗಳು ಇಲ್ಲ, ಮಠಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಬೇರೆ ಇಲ್ಲ. ಇದೇನಾದ್ರೂ ಗುರುಗಳು ಗೊತ್ತಾದ್ರೆ ಅವ್ರು ಯಾವತ್ತೂ ಕ್ಷಮಿಸೋದು ಇಲ್ಲ. ಛೇ 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 ಛೇ, ಏನು ಗುರುಗಳೇ ನೀವು? ಪಾಪ ಆ ಶ್ಯಾಮ ಭಟ್ರನ್ನ ನೋಡಿದ್ರೆ ಹೊಟ್ಟೆಲ್ ಸಂಕಟ ಆಗುತ್ತೆ. ನೀವು ಕಿರಿಯರು, ಅವ್ರು ಹಿರಿಯರು. ಹಿರಿಯರಿಗೆ ಕಿರಿಯರು ತಾನೇ ಸಹಾಯ ಮಾಡಬೇಕು. ಹೌದು, ಮಠದ ಮರ್ಯಾದೆ ಉಳಿಸೋದು ನನ್ನ ಜವಾಬ್ದಾರಿ ಕೂಡ. ಭಟ್ರೆ, ಬಿಡಾರದ ವ್ಯವಸ್ಥೆ ಬಿಟ್ಬಿಡಿ, ಅದನ್ನ ನಾನು ನೋಡ್ಕೋತೀನಿ. ಆದರೆ ಗುರುಗಳಿಲ್ವಲ್ಲ, ಅದಕ್ಕೇನು ಮಾಡ್ತೀರಿ ಗೋವಿಂದ? ನೋಡಪ್ಪ, ಶ್ರೀಹರಿ ಮೇಲೆ ಭಾರ ಹಾಕಿದ್ದೀನಿ, ವೆಂಕಟನಾಥನಿಗೂ ಹೇಳಿ ಕಳಿಸಿದ್ದೀನಿ. ಅವನು ಬಂದರೆ ನನ್ನ ಮೇಲೆ ಬಿದ್ದಿರೋ ಭಾರನ ಖಂಡಿತವಾಗ್ಲೂ ಇಳಿಸ್ತಾನೆ. ಇಳಿಸ್ತಾನೆ, ಖಂಡಿತ ಇಳಿಸ್ತಾನೆ. ವಿಷಯ ಗೊತ್ತಾದ್ರೆ ಅವನು ಬಂದೇ ಬರ್ತಾನೆ, ತಪ್ಸೋನಲ್ಲ. ಆದ್ರೆ ಅಷ್ಟು ದೂರದಿಂದ ಬರ್ಬೇಕಲ್ಲ ಗೋವಿಂದ. ಅವನು ಬರೋದಕ್ಕೆ ನಾನು ಬಿಡ್ಬೇಕಲ್ವಾ ಗೋವಿಂದ? ಬಿಡಿ ಬಿಡಿ, ಕಬಡ್ಡಿ ಕಬಡ್ಡಿ